ಫೇವ್ರೆಟ್ ಯೂಟ್ಯೂಬರ್ಸಿಗೆ ನೋಡ್ಬೇಕಂತ ನಾನು ಶಿಫ್ಟ್ ಆಗಿದೆ ಇನ್ಸ್ಟಾಗ್ರಾಮಿಗೆ ಅನ್ಸಾತಿತ್ತು. ಬಟ್ ಲಾಕ್ಡೌನ್ ಓಪನೇ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಎದ್ರ ಬಗ್ಗೆ ಐತಂತ ನಾನು ನಿಮ್ಗೆ ಹೇಳಿಲ್ಲ. ಶೆಟ್ वक्त बदल दिया, जज्बात बदल दिया. ओ भाई मत मारो. ಹಲೋ ಕ್ಯೂಟೀಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ಲಾಸ್ಟ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಏನಂತಂದ್ರೆ ನನ್ನ ಲೋನ್ಲಿನೆಸ್ ಬಗ್ಗೆ. ಅದಕ್ಕೆ ನೀವು ಭಾಳ ಜನ ಚಲೋ ರೆಸ್ಪಾನ್ಸ್ ಕೊಟ್ಟಿವಿ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಈ ವಿಡಿಯೋಗೂ ಸ್ವಲ್ಪ ಲವ್ ತೋರಿಸ್ರಿ, ಸ್ವಲ್ಪ ಲೈಕ್ ಮಾಡ್ರಿ, ಅಂದ್ರೆ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಮೋಟಿವೇಟ್ ಸಿಗದ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ವಿಡಿಯೋನಾಗ ಲೈಕ್ ನನ್ನ ಗ್ರೋ ಹೆಂಗೈತಿ, ನಾನು ಹೆಂಗ್ ಇಲ್ಲಿಂದ ಇಲ್ಲಿ ಬಂದೆ, ಇಲ್ಲೂ ಹೋಗಿಲ್ಲ ಇನ್ನು. ಸೊ ಇಲ್ಲಿಂದ ಇಲ್ಲಿ ನನ್ನ ಜರ್ನಿ ಏನೈತೆ ಅನ್ನೋದು. ಲೈಕ್ ನಮ್ಮ ಊರಿಂದ ಬೆಂಗಳೂರಿಗೆ ಬಂದೀನಿ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಅಕ್ಷತಾ ನಾಯಕ್. ನನ್ನ ಸ್ಕೂಲ್ ಟೋಟಲ್ ತ್ರೀ ಸ್ಕೂಲ್ಸ್ ಚೇಂಜ್ ಆಗ್ಯಾವ. ಲೈಕ್ ಫಸ್ಟ್ ನಾನು ಬಿಜಾಪುರ್ನಾಗಿದ್ದೆ, ಆಮೇಲೆ ಹುಬ್ಳಿಗೆ ಹೋದ್ವಿ, ಆಮೇಲೆ ಮತ್ತೆ ಬಿಜಾಪುರಿಗೆ ಬಂದ್ವಿ. ಬಿಜಾಪುರ್ನಾಗ 2 ಸ್ಕೂಲ್ ಚೇಂಜ್ ಆಯ್ತಾ, ಆಮೇಲೆ ಕಾಲೇಜ್. ಸ್ಕೂಲ್ ಬಂದ್ಬಿಟ್ಟು ರಾಷ್ಟ್ರತಾನ ವಿದ್ಯಾಕೇಂದ್ರ ಅಂತ ಹುಬ್ಳಿನಾಗೈತಿ. ನಂದು ಫೇವ್ರೆಟ್ ಸ್ಕೂಲ್, ನನ್ನ ಲೈಫ್ನಾಗೆ ಫೇವ್ರೆಟ್ ಸ್ಕೂಲ್ ಅಲ್ಲ. ಅಲ್ಲಿ ಮಕ್ಕಳಿಗೆ ಎಷ್ಟು ಮಸ್ತ್ ಆಕ್ಟಿವಿಟೀಸ್ ಮಾಡಿಸಿದ್ರೆ ವಾವ್. ನಾನು ಆ್ಯಕ್ಚುಲಿ ರೆಕಮೆಂಡ್ ಮಾಡ್ತೀನಿ. ಇನ್ನೂ ನಂಗೆ ಆ ಸ್ಕೂಲ್ ಐತೋ ಇಲ್ಲ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನೀವು ಹುಬ್ಳಿನಾಗಿದ್ದೀರಿ ಮತ್ತು ನಿಮ್ಮ ಮಕ್ಕಳಿಗೆ ಎಲ್ಲಾದರೂ ಹಾಕ್ಬೇಕಂದ್ರೆ ರಾಷ್ಟ್ರತಾನ ವಿದ್ಯಾಕೇಂದ್ರಗೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಇಟ್ಸ್ ರಿಯಲಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಸ್ಕೂಲ್. ರಾಷ್ಟ್ರತಾನಕ್ಕೆ ಹೋಗೋಕ್ಕಿಂತ ಫಸ್ಟ್ ನಂದು LKG UKG ಮುಗ್ದಿತ್ತು. LKG UKG ಹೆಂಗಂತಂದ್ರೆ 2 ಸಲ ಆಗೈತಿ. ಸೊ LKG UKG ನಂದು 2 ಸಲ ನಾನು ಯಾವ ಸ್ಕೂಲ್ ಅದು ನೆನಪಾಗವಲ್ತು. ಗೋಕುಲ್ ರೋಡ್ನಾಗ ಐತಿ ಒಂದು, ನೆನ್ಪು ಬಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಹಂಗಿತ್ತು. ಅದಾದ್ಮೇಲೆ ನಾನು ರಾಷ್ಟ್ರತಾನಕ್ಕೆ ಹೋದೆ. ಅಪ್ ಟು 3rd ಸ್ಟ್ಯಾಂಡರ್ಡ್ ಅಲ್ಲ ಆಯ್ತು ನಂದು. ಅದಾದ್ಮೇಲೆ ಬಿಜಾಪುರಿಗೆ ಬಂದ್ವಿ, ಈಗಿನ ವಿಜಯಪುರ. ಅಲ್ಲಿ ನಮ್ಮ ಪಪ್ಪದ ಟ್ರಾನ್ಸ್ಫರ್ ಆಯ್ತು, ಸೊ ಅಲ್ಲಿ ಬಂದ್ವಿ. ಆಮೇಲೆ ನಾನು ಡೈರೆಕ್ಟ್ ಅಭಿನವ್ ಸ್ಕೂಲಿಗೆ ನನಗೆ ಕಳ್ಸಿಬಿಟ್ರೆ. ನನ್ನ ಜೊತೆ ನಮ್ಮ ತಮ್ಮ ತಂಗಿಗೂ ಕಳ್ಸಿದ್ರು. ಓಕೆ, ಅಭಿನವ್ ಸ್ಕೂಲು ಮಸ್ತ್ ಐತಿ. ಬಟ್ ಅಲ್ಲಿ ಹೈಸ್ಕೂಲ್ ಇರ್ಲಾರ್ದ ಕಾರಣದಿಂದ ನಾನು DN ದರ್ಬಾರ್ ಗರ್ಲ್ಸ್ ಹೈಸ್ಕೂಲಿಗೆ ಹೋದೆ. ಎಸ್, ನನ್ನ ಗರ್ಲ್ಸ್ ಹೈಸ್ಕೂಲ್. ಎಸ್, ಐ ಪ್ರೌಡ್ ಆಫ್ ದ್ಯಾಟ್. ನಾನು ಅಲ್ಲಿ ಬಹಳಷ್ಟು ಕಲ್ತೀನಿ. ಸೊ ಐ ಲವ್ DN ದರ್ಬಾರ್ ಗರ್ಲ್ಸ್ ಹೈಸ್ಕೂಲ್. ಡಿಪ್ಲೊಮಾ ತಗೊಂಡೆ. ಡಿಪ್ಲೊಮಾ ಇದು ನನ್ನ ಇಚ್ಛೆ ಪ್ರಕಾರ ಅಲ್ಲ, ಇದನ್ನು ನಮ್ಮ ಪಪ್ಪ ಹೇಳಿದ್ದೆ. ಸೊ ಈಸಿಲಿ ನಾವು ಗೌರ್ಮೆಂಟ್ ಎಕ್ಸಾಮ್ಸ್ ಟ್ರೈ ಮಾಡಬೇಕು, ಈಸಿಲಿ ನಾವು ಜಾಬ್ ತಗೋಬಹುದು ಅಂತ ಹೇಳಿ ನಮ್ಮ ಪಪ್ಪ ಫಸ್ಟ್ ಡಿಪ್ಲೊಮಾ ಕಳಿಸ್ಬಿಟ್ರು. ಆ್ಯಂಡ್ ಡಿಪ್ಲೊಮಾ ಸ್ವಲ್ಪ ನನ್ನ ಲೈಫ್ ಚೇಂಜಸ್ ಆಯ್ತು. ಅಂದ್ರೆ ನಾನು ಒಂಥರ ಹೆಂಗಿತ್ತು ಅಂದ್ರೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರಾದರೂ ಇದನ್ನು ವಿಡಿಯೋ ನೋಡಾಕತ್ತಿದ್ರೆ ಅವ್ರಿಗೆ ಐಡಿಯಾ ಇರ್ತೈತಿ ನಾನು ಹೆಂಗೆ ಇದ್ದೆ ಅಂತ. ಹೆಂಗೆ ಇದ್ದೆ, ನನ್ನ ಫೇಸ್ ಮೇಲೆ ಒಂದು ಸ್ಮೈಲ್ ಇರ್ತಿರ್ಲಿಲ್ಲ. ಸ್ಟ್ರಿಕ್ಟ್ ಇದ್ದೆ ಅಲ್ಲ. ನೀವು ಆ ಅಕ್ಷತಾ ನೋಡ್ತಿದ್ರ ಮೇ ಬಿ ನೀವು ಹೇಟ್ ಮಾಡ್ತಿದ್ರಿ ನನ್ನ. ಬಟ್ ಪ್ರೌಡು ಫೀಲ್ ಮಾಡ್ತಿದ್ರಿ. ನಾನು ಸ್ವಲ್ಪ ಸ್ಮೈಲ್ ಮಾಡಿದೆ ಅಂತಂದ್ರೆ ಕ್ಲಾಸ್ನಾಗ ಒಂದು ಸ್ವಲ್ಪ ಏನಾಯ್ತು ಯಾಕೆ ನಗ್ಲಿಕ್ಕದಾಳಿಕ್ಕೆ ಏನಾಯ್ತು ಅಂತ ಹೇಳೋರು. ಯಾಕಂದ್ರೆ ನಾನು ನಗ್ತಿರ್ಲಿಲ್ಲ. ಇನ್ ಕೇಸ್ ನಾನು ನಕ್ಕೆ ಅಂತಂದ್ರೆ ಅದು ಏನೋ ಟಾಪಿಕ್ ಐತಿ ಅಂತ ನಮ್ಮ ಹುಡುಗಿಯಾರು ಥಿಂಕ್ ಮಾಡ್ತಿದ್ರೆ. ಭಾಳ ಸ್ಟ್ರಿಕ್ಟ್ ಇದ್ದು. ಓಕೆ, ಸೊ ಸ್ಕೂಲ್ ಮುಗಿತಾ ಡಿಪ್ಲೊಮಾ ನಾನು ಸ್ಟಾರ್ಟ್ ಮಾಡಿದೆ. ಎಲ್ಲಂತಂದ್ರೆ BLD ಪಾಲಿಟೆಕ್ನಿಕ್ ಬಿಜಾಪುರ್ನಾಗೆ. ಅಲ್ಲಿ ಹೋದ್ವಿ. ಚಲೋ ಇತ್ತು. ನಂಗೆ ಭಾಳ ಕಲೀಲಿಕ್ಕೆ ಸಿಕ್ತು, ಮಸ್ತ್ ಕಲೀಲಿಕ್ಕೆ ಸಿಕ್ತು. ಅದು ಪ್ರೈವೇಟ್ ಐತಿ, ಗೌರ್ಮೆಂಟ್ ಅಲ್ಲ. ಬಟ್ ಅಕಾರ್ಡಿಂಗ್ ಟು ಮೈ 10th ಮಾರ್ಕ್ಸ್ ನಾನು ಮೇ ಬಿ ಗೌರ್ಮೆಂಟ್ ಸೀಟ್ ನಂಗೆ ಸಿಕ್ತಿತ್ತಲ್ಲ ಈಸಿಲಿ. ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತಂದ್ರೆ ಈಸಿಲಿ ನಾನು ಒಂದು 10,000 to 13,000 ಒಳಗೆ ನಾನು ಡಿಪ್ಲೊಮಾ ಮುಗಿಸ್ಬಿಡ್ತಿದ್ದೆ. ಎವ್ರಿ ಇಯರ್ 10,000 to 13,000 ನಂದು ಮುಗಿದಿತ್ತೆ. ಬಟ್ ಏನಾಯ್ತಂದ್ರೆ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ದುಡ್ಡು ಜಾಸ್ತಿ ಖರ್ಚಾಯ್ತು. ಪರ್ ಇಯರ್ 35,000 to 40,000 ಪೇ ಮಾಡೋ ಹಂಗಾಯ್ತು, ನಾಟ್ ಇನ್ಕ್ಲೂಡಿಂಗ್ ಬುಕ್ಸ್ ಆ್ಯಂಡ್ ಎಡಿಷನಲ್ ಮಟೀರಿಯಲ್ಸ್. ಕಾಲೇಜ್ ಫೀಸ್ ಇತ್ತು. ಮಸ್ತ್ ಕಲಿತೆ. ನಾನು ಸಿವಿಲ್ ತಗೊಂಡಿದ್ದೆ. ನಮ್ಮ ಪಪ್ಪ ಸಿವಿಲೇ ನಮಗೆ ಹಚ್ಚಿದ್ರೆ. ಮಸ್ತ್ ಎಜುಕೇಶನ್ ಈಸ್ ದ ಬೆಸ್ಟ್. ನಂಗೆ ಅವಾಗ ಕಲೀಲಿಕ್ಕೆ ಭಾಳ ಸಿಕ್ತು. ಸುಳ್ಳು ಹೇಳಂಗಿಲ್ಲ. ಬಟ್ ಅಲ್ಲಿಂದ ಲೆಕ್ಚರರ್ಸ್ ಚಲೋ ಇದ್ರು, ಎಲ್ಲಾನು ನೀಟಾಗಿ ಕಲಿಸ್ತಿದ್ದೆ. ಈವನ್ ಪ್ರಾಕ್ಟಿಕಲ್ ನಾಲೆಜ್ ಅಂತೂ ಫುಲ್ ಬಂದಿತ್ತು. ಪ್ರಾಕ್ಟಿಕಲ್ ನಾಲೆಜ್ ಹೆಂಗಂದ್ರೆ ನಾನು ಈಗ ಹೋಗಿ ಮನೆ ಕಟ್ಬೋದು, ಇಲ್ಲ ಪ್ಲಾನ್ಸ್ ಹಾಕ್ಬೋದು. ನಂಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿತ್ತು. CET ಎಕ್ಸಾಮ್ ಬರ್ತೀವಿ. ಯಾಕೋ ನನಗೆ ಗೊತ್ತಿಲ್ಲ, ನಂದು ರ್ಯಾಂಕಿಂಗ್ ನೋಡಿದ್ರೆ ನಂಗೆ ಸಿಗ್ಬೋದಾಗಿತ್ತು ಬಿಜಾಪುರ್ನಾಗ ಸೀಟ್. ನಂದು ಹಣಿ ಬರೋರೋಗ ಏನು ಬರ್ದಿತ್ತೇನ, ನೋ ಐಡಿಯಾ. ಅದಾದ್ಮೇಲೆ ನನಗೆ ಸಿಕ್ತ ಸೀಟ್ ಬೆಳಗಾವಿನಾಗ ಜೈನ್ ಕಾಲೇಜ್ ತಗೊಂಡೆ. ನಮ್ಮ ಮನೆಯವ್ರಿಗೆ ಬಿಡಕ್ಕೆ ತಯಾರಿರ್ಲಿಲ್ಲ. ಬಟ್ ಸೆಕೆಂಡ್ ರೌಂಡ್ ಹಾಕ್ಬೇಕಂತೂ ಇತ್ತು. ನಾನು ಮತ್ತೆ ಥಿಂಕ್ ಮಾಡಿದೆ, ಸೆಕೆಂಡ್ ರೌಂಡ್ನಾಗ ನಂಗೆ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಲಿ ಅಂತ. ಫುಲ್ ಅಳುದು ಜಗಳ ಮನ್ಯಾಗ. ಏನು ಕೇಳಿರಿ ನೀವು, ನಮ್ಮ ಮನ್ಯಾಗ ಯಾರೂ ಹೊರಗೆ ಹೋಗಿಲ್ಲ. ಭಯ ಇರ್ತೈತಲ್ಲ, ಸ್ವಲ್ಪ ಹೆದರಿಕೆ ಇರ್ತೈತಿ. ಪೇರೆಂಟ್ಸಿಗೂ ಹೆಂಗೆ ಮಾಡ್ಕೊಂಡು ತಿಂತಾರ. ಮೊದ್ಲು ಒಂದು ಸಲ ಹೊರಗೆ ಹೋಗಿಲ್ಲ, ಸ್ವಲ್ಪ ತ್ರಾಸ ಆಗ್ತೈತಿ ಮಕ್ಳಿಗೆ ಅಂತ ಹೇಳಿ ಜಾಯ್ನ್ ಆದೆ ಜೈನ್ ಕಾಲೇಜಿಗೆ. ಅಲ್ಲಿ ಹೆಂಗಂತಂದ್ರೆ ನಂದು ಮೈಂಡ್ ಒಂದು ಸ್ವಲ್ಪ ಗ್ರೋ ಆಯ್ತು.
ಆಸ್ ಕಂಪೇರ್ ಟು ಬಿಜಾಪುರ್ ಸಿಟಿ. ಹೆಂಗಂತಂದ್ರೆ 0 ಇದ್ದಿದ್ದು 5 ಹೇಳ್ಬೋದು. ಓಕೆ, ಲೈಕ್ ಇನ್ನೂ ಸ್ವಲ್ಪ ಗೊತ್ತಾಯ್ತು ಪೀಪಲ್ ಹೆಂಗಿರ್ತಾರ, ಜನರು ಹೆಂಗಿರ್ತಾರ, ಫ್ರೆಂಡ್ಸ್ ಹೆಂಗಿರ್ತಾರ, ಗ್ರೋತ್ ಅನ್ನೋದು ಏನೈತಿ. ಸ್ವಲ್ಪ ಬೆಳೆದೆ ನಾನು. ಬಿಜಾಪುರ್ನಾಗಿದ್ದೆ ಅಂದ್ರೆ ಮೇ ಬಿ ಅದು ಆಗ್ತಿರ್ಲಿಲ್ಲ ಅಂತ ಅನಿಸ್ತೈತಿ. ಇದು ನಂದು ಇನ್ನರ್ ಫೀಲಿಂಗ್. ನೀವು ಬೈತಿದ್ರ ಬೈರಿ, ಬಟ್ ಸ್ಟಿಲ್ ಇದು ರಿಯಾಲಿಟಿ ಐತಿ. ಇನ್ನೊಂದು ಟೌನ್, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋದ್ರೆ ಅಲ್ಲಿ ಡಿಫ್ರೆಂಟ್ ಪೀಪಲ್ ಸಿಗ್ತಾರೆ. ನಾವು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅದು ನನ್ನ ಜೊತೆ ಆಯ್ತು. ಅಲ್ಲಿ ಇರೋದು, ತಿನ್ನೋದು, ಪಿ ಜಿನಾಗ ಫುಡ್ ಆ್ಯಂಡ್ ಫ್ರೆಂಡ್ಶಿಪ್ ಹೆಂಗಿರ್ತೈತಿ. ಮನೆದಿಂದ ದೂರ ಇದ್ರಂದ್ರೆ ಹೆಂಗೆಲ್ಲ ಫೀಲ್ ಮಾಡ್ತಿರ್ತೀವಿ ನಾವು. ಪಿ ಜಿಗೆ ಜಾಯ್ನ್ ಆದೆ. ನಂಗೆ ಗೌರ್ಮೆಂಟ್ ಹಾಸ್ಟೆಲ್ ಸಿಗೋ ಅಂಥದ್ದು ಚಾನ್ಸಸ್ ಇತ್ತು. ನಮ್ಮ ಪಾಪ ಬೈದ್ ನನಗೈತಲ್ಲ, ತಗೋಬೇಡ ಗೌರ್ಮೆಂಟ್ ಹಾಸ್ಟೆಲ್ ಅಂತ ಹೇಳಿದ್ರು. 2 ಸಲ ನನಗೆ ಸಿಕ್ಕಿತ್ತು ಸೀಟ್, 2 ಸಲ ಮಿಸ್ ಆಯ್ತು. ಅವ್ರಿಗೆ ಗೊತ್ತಿರ್ತೈತಿ ಅವ್ರವ್ರ ಮಕ್ಳು ಹೆಂಗಿರ್ತಾರೆ ಏನಿಲ್ಲ. ನಮ್ಮ ಪೇರೆಂಟ್ಸಿಗೆ ಡೆಫಿನೆಟ್ಲಿ ಗೊತ್ತಿರ್ತೈತಿ. ನಾನಂದ್ರೆ ನಮ್ಮ ಮಮ್ಮಿ ಪಾಪ ದುಡ್ಡು ಉಳಿಸ್ಬೇಕಂತ ಇನ್ನೊಮ್ಮೆ ಹಾಕ್ದೆ, ಇನ್ನೊಮ್ಮೆ ಬೈಸ್ಕೊಂಡೆ. ನಾನು 1 ವಾರ ಫುಲ್ ಅಳೋದು. ನಮ್ಮ ಮನೆ ನೆನಪಾಗತೈತಿ, ನನಗೆ ಊಟ ಹೊಂಟಿಲ್ಲ ಪಿ ಜಿನಾಗ. ಯಪ್ಪ, ಯಾಕಂದ್ರೆ ನಾವು ಮನೆ ಬಿಟ್ಟೇ ಇಲ್ಲಲ್ಲ. ಸೊ ಹಿಂಗಾಯ್ತು. ಆಮೇಲೆ ಹಾಗೆ ಅಡ್ಜಸ್ಟ್ ಆಯ್ತು. ಮಸ್ತ್ ಫ್ರೆಂಡ್ಸ್ ಸಿಗ್ರ, ಎಜುಕೇಷನ್ ಹಿಡಾಗತ್ತೆ. ಬಟ್ ನಾನು ನಿಮಗೆ ಫ್ರ್ಯಾಂಕ್ಲಿ ಹೇಳ್ತೀನಿ ಏನಂತಂದ್ರೆ, ನಾನು ಡಿಪ್ಲೊಮಾನಾಗ ಎಷ್ಟು ಕಲ್ತೀನಲ್ಲ ಅದರದ್ದು 10% ನಾನು ಇಂಜಿನಿಯರಿಂಗ್ನಾಗ ಕಲ್ತಿಲ್ಲ. ನೋ, ಡಿಪ್ಲೊಮಾದವ್ರೆ ಹಿಂಗೆ ಹೇಳ್ತಂದ್ರೆ ಸೈನ್ಸ್ ಬೇಸ್ಡ್ ಸ್ಟೂಡೆಂಟ್ ಏನು ಮಾಡ್ತಾರೆ ಹಣೆ ಬರ. ಬಿಕಾಸ್ ಪ್ರಾಕ್ಟಿಕಲ್ ಅಷ್ಟೊಂದು ನಾಲೆಜ್ ನಮಗೆ ಡಿಪ್ಲೊಮಾನಾಗ ಸಿಕ್ಕಷ್ಟು ಇಂಜಿನಿಯರಿಂಗ್ನಾಗ ಸಿಕ್ಕಿರಲ್ಲ. ಇದು ಭಾಳ ಲೆಂದಿ ಆಗತೈತೆ ಅನಿಸ್ತೈತೆ ನಂದು ಎಜುಕೇಷನ್ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ ಆಗ್ಬೇಕು, ನಾನು ಇನ್ನೊಂದು ಮಸ್ತಗೆ ವ್ಲಾಗ್ ಮಾಡ್ತೀನಂತ. ಅದ್ರಾಗ ನಿಮಗೆ ತಿಳಿಸಿ ಬೇರೆ ವಿಡಿಯೋನಾಗ. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದಾವೆ ನನ್ನ ಕಡೆ. ಆ ಥರ ಸ್ಕೂಲ್ದ, ಕಾಲೇಜಸ್ದ ಮಸ್ತ್ ಇದಾವೆ. ಹಂಗೇನಾದ್ರು ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಓ ಗಾಡ್, ಸ್ಟಾರ್ಟಿಂಗ್ ಭಾಳ ಬೇಜಾರಾಗತ್ತಿತ್ತು. ಲಾಕ್ಡೌನ್ ಯಾಕೆ ಬಿತ್ತಂತ, ಲಾಕ್ಡೌನ್ ಟೈಮಿಗೆ ಹೆಂಗೆ ನಡೀತಿತ್ತಂತ. ಲಾಕ್ಡೌನ್ದಾಗೂ ಹೆವಿ ಏನೇನು ಓದೋದು ಮಾಡಿದೆ. ಎಕ್ಸಾಮ್ಸಿಗೆ ಓದಕ್ಕೆ ಮನ್ಸು ಬರತ್ತಿರ್ಲಿಲ್ಲ ಅಂದ್ರೂ ನಾನು ಟ್ರೈ ಮಾಡಿದೆ ಓದ್ಬೇಕಂತ. ಓದ್ತಿದ್ವಿ ಹಾಗೆ. ಆಮೇಲೆ ಅವಾಗ ಓಪನ್ ಆಗ್ತಿತ್ತು ಲಾಕ್ಡೌನ್, ಇವಾಗ ಓಪನ್ ಆಗ್ತಿತ್ತಂತ ಅನ್ಸಾತಿತ್ತು. ಬಟ್ ಲಾಕ್ಡೌನ್ ಓಪನೇ ಆಗಲಿಲ್ಲ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಯ್ತು. ನಾನು ಗೌರ್ಮೆಂಟ್ಸಿಗೆ ಸ್ಟಾರ್ಟ್ ಮಾಡಿದೆ, ಗೌರ್ಮೆಂಟ್ ಎಕ್ಸಾಮ್ಸಿಗೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಥಿಂಕ್ ಮಾಡಿದೆ ಟಿಕ್ಟಾಕ್ ಮಾಡ್ತಿದ್ದೆ. ಅಂದ್ರೆ ಕಾಲೇಜ್ ಟೈಮ್ನಾಗ ಟಿಕ್ಟಾಕ್ ಮಾಡ್ತಿದ್ದೆ. ಟಿಕ್ಟಾಕ್ ಬ್ಯಾನ್ ಆಯ್ತು. ಆಫ್ ಮಾಡಿದಾಗ ಸ್ವಲ್ಪ ದುಃಖ ಆಗಿತ್ತು. ಬ್ಯಾನ್ ಆದ್ಮೇಲೆ ಇನ್ನೂ ಖುಷಿ ಆಯ್ತು. ಓಕೆ, ನಂಗೆ ಪಶ್ಚಾತ್ತಾಪ ಪಡೋ ಅಂಥದ್ದು ಏನೂ ಇಲ್ಲ. ಆದ್ರೆ ಅದೊಂಥರ ಹುಚ್ಚಿಡ್ತೈತಲ್ಲ, ಟಿಕ್ಟಾಕ್ ಅಂತೂ ಬ್ಯಾನ್ ಆಗೈತಿ. ಈಗ ಏನು ಮಾಡಲಿ, ನಾನು ಭಾಳ ಕ್ರಿಯೇಟಿವಿಟಿ ಮಾಡ್ತಿದ್ದೆ ಟಿಕ್ಟಾಕ್ನ. ಇನ್ನೇನು ಹಿಂದೆ ಪರ್ದ ಹಾಕೋದಂತ, ಟ್ರಾನ್ಸಿಷನ್ಸ್ ಮಾಡೋದಂತ, ಹಿಂಗೆ ಬಟ್ಟೆ ಚೇಂಜಸ್ ಮಾಡೋದು, ಹಿಂಗೆ. ಮತ್ತೆ ಲಾಕ್ಡೌನ್ದಾಗ ಥಿಂಕ್ ಮಾಡಿದೆ, ಓಕೆ ಲೆಟ್ಸ್ ಸ್ಟಾರ್ಟ್ ಯೂಟ್ಯೂಬ್, ಲೆಟ್ಸ್ ಸ್ಟಾರ್ಟ್ ಮೈ ಇನ್ಸ್ಟಾಗ್ರಾಮ್ ಜರ್ನಿ. ನನ್ನ ಇಂಜಿನಿಯರಿಂಗ್ ಸ್ಟಾರ್ಟ್ ಆಯ್ತಲ್ಲ ಅವಾಗೇ ಆಯ್ತು. ನಾನು ಯೂಟ್ಯೂಬ್ನಾಗ 1-2 ಜನಾಗ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ. 2 ಹುಡುಗಿಯರಿದ್ರು, ನಂಗೆ ಭಾಳ ಇಷ್ಟ ಇದ್ರು. ನಮಗೆ ನೀವು ನೋಡ್ಬೇಕಂದ್ರೆ, ನಮ್ದು ಮೋರ್ ಪೋಸ್ಟ್ ನೋಡ್ಬೇಕಂತಂದ್ರೆ ನೀವು ಇನ್ಸ್ಟಾಗ್ರಾಮ್ನಾಗ ನಮಗೆ ಫಾಲೋ ಮಾಡ್ಬೋದಂತ. ಆ ರೀಸನಿಗೆ ನಾನು ಬಂದಿದ್ದೆ ಇನ್ಸ್ಟಾಗ್ರಾಮಿಗೆ. ಇನ್ಸ್ಟಾಗ್ರಾಮ್ ಈಸ್ ನಾಟ್ ಮೈ ಡ್ರೀಮ್, ನಾಟ್ ಮೈ ಜರ್ನಿ. ನನ್ನ ಫೇವ್ರೆಟ್ ಯೂಟ್ಯೂಬರ್ಸಿಗೆ ನೋಡ್ಬೇಕಂತ ನಾನು ಶಿಫ್ಟ್ ಆಗಿದೆ ಇನ್ಸ್ಟಾಗ್ರಾಮಿಗೆ. ಓ ಗಾಡ್, ಆ ಸ್ಟೋರಿ ಕ್ರೇಜಿ ಆಗೈತಿ. ನಾನು ಅವರಿಬ್ಬರು ಬಗ್ಗೆ ನನ್ನ ಪಿ ಜಿ ಮೇಟ್ಸಿಗೆ ಹೇಳ್ತಿದ್ದೆ, ನನ್ನ ಫ್ರೆಂಡ್ಸಿಗೂ ಹೇಳ್ತಿದ್ದೆ. ಅವ್ರಿಗೆ ಕೇಳಿ ಸಾಕಾಗ್ಬಿಡ್ತು. ಅವ್ರಿಗೆ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ತೀನಿ. ನನ್ನ ಫೇವ್ರೆಟ್ ಇನ್ಫ್ಲುಯೆನ್ಸರ್ಸ್ ಅವರು. ಹೆಂಗೆ ಮಾಡ್ತಿದ್ರು ನನಗೂ ಹಾಗೆ ಮಾಡೋಕ್ಕೆ ಇಷ್ಟ ಆಯಿತು, ಅವ್ರು ಹೆಂಗೆ ಮಾಡ್ತಿದ್ರು ನನಗೂ ಹಾಗೆ ಮಾಡೋಕ್ಕೆ ಇಷ್ಟ ಆಯಿತು. ಇನ್ಸ್ಟಾಗ್ರಾಮ್ನಾಗ ಪೋಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಬ್ಯಾನ್ ಆದಮೇಲೆ ಟಿಕ್ಟಾಕ್ ರೀಲ್ಸ್ ಬಂತು ಅಂತ ನಾನು ರೀಲ್ಸ್ ಸ್ಟಾರ್ಟ್ ಮಾಡಿದೆ. ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದಂತ ನಾನು ಲಾಕ್ಡೌನ್ರೋಗಿ ಯೂಟ್ಯೂಬ್ ಜರ್ನಿ ನಂದು ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ಕ್ರಾಲ್ ಮಾಡಿ ಫುಲ್ ಕೆಳಗಡೆ ಹೋಗ್ಬೋದು. ಎಷ್ಟು ಕ್ರಿಯೇಟಿವಿಟಿ ಐಡಿಯಾಸ್ ಇರ್ತಿತ್ತು ನಂದು ಯೂಟ್ಯೂಬ್ ಚಾನಲ್ ಒಳಗಂತ. ಅದಕ್ಕೆ ನನಗೆ ಭಾಳ ಸಪೋರ್ಟು ಸಿಕ್ಕಿದೆ. ಸ್ಟಾರ್ಟಿಂಗ್ ವೀಡಿಯೋಸ್ ಏನೇನೋ ಮಾಡ್ತಿದ್ದೆ. ಮಾವಿನಕಾಯಿ ಜೊತೆ ಐತಲ್ಲ, ಮಾವಿನ ಹಣ್ಣು ತೊಗೊಳ್ಳೋದಂತ, ಚಹಾ ಕುಡಿಯೋದಂತ, ಇಂಥವೆಲ್ಲ ವಿಡಿಯೋಸ್ ಮಾಡಿಬಿಟ್ಟು ನಾನು ಫುಲ್ ಕ್ರಿಯೇಟಿವಿಟಿ ಅಂಥದ್ದು ವಿಡಿಯೋಸ್ ಮಾಡ್ತಿದ್ದೆ. ನಾನು ಗೊರಿಲ್ಲಾ ಟ್ರೈಪಾಡ್ ತೊಗೊಂಡೆ, ನನಗೆ ಇಷ್ಟ ಆಯ್ತು. ಗೊರಿಲ್ಲಾ ಟ್ರೈಪಾಡ್ ಇಟ್ಸ್ ಮೈ ಡ್ರೀಮ್. ಡೈಲಿ ಸರ್ಚ್ ಮಾಡ್ತಿದ್ದೆ, ಡೈಲಿ ಇವ್ರದ್ದು ವ್ಲಾಗ್ಸ್ ನೋಡ್ತಿದ್ದೆ. ನಂದು ಜರ್ನಿ ಸ್ಟಾರ್ಟ್ ಮಾಡಿದೆ. ಎವ್ರಿ ಟೈಮ್ ನಾನು ಜನರಿಗೆ, ನಂದು ಆಡಿಯನ್ಸಿಗೆ ಏನಾದರೂ ಒಂದು ಕಲಿಸ್ತಿದ್ದೆ, ಅವರಿಗೂ ಇಷ್ಟ ಆಗ್ತಿತ್ತು. ಹಾಗೆ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡ್ಕೊತ ಹೋದೆ. ವೀಡಿಯೋಸ್ ನೋಡೋಕ್ಕೂ ಜನರಿಗೆ ಇಷ್ಟ ಆಯ್ತು. ಲೈಕ್ ನಂದು ಫ್ರೆಂಡ್ಸ್ ಅವ್ರು ನೋಡ್ತಿದ್ರು. ಅವಾಗ ಲಾಕ್ಡೌನ್ ಇತ್ತು, ಎಲ್ಲರೂ ಮೊಬೈಲ್ ಮೇಲೆ ಇದ್ರಲ್ಲ. ಸೊ ಅವಾಗ ಸ್ವಲ್ಪ ಲವ್ ಆ್ಯಂಡ್ ಶೇರ್ ಕಾಮೆಂಟ್ಸ್ ಜಾಸ್ತಿ ತೊಗೊತಿದ್ದೆ. ಹೆಂಗೆ ಲಾಕ್ಡೌನ್ ಓಪನ್ ಆಯ್ತು, ನಮ್ಮದು ಜರ್ನಿ ಅಗೇನ್ ಲೈಕ್ ನಾರ್ಮಲ್ ಆಯ್ತು.
ವೀಡಿಯೋಸ್ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡೋದು ನಂದೇನು ಕಡಿಮೆ ಆಗಲಿಲ್ಲ, ಬಟ್ ಜನರು ನೋಡೋದು ಕಡಿಮೆ ಆದ್ರೆ ಬಿಕಾಸ್ ಅವರು ತಮ್ಮ ಲೈಫ್ನಾಗ ಐತಲ್ಲ ಬ್ಯುಸಿ ಹಾಕೊಂತ ಹೋದ್ರು. ಸೊ ದಿಸ್ ಈಸ್ ಮೈ ಜರ್ನಿ, ಹೌ ಐ ಸ್ಟಾರ್ಟೆಡ್ ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್. ಸ್ಟಾರ್ಟ್ ಆಗಿದೆ ಲೈಕ್ ನನ್ನ ಮೈಂಡ್, ನಂದು ಗ್ರೋತ್ ಹೆಂಗಂತಂದ್ರೆ ನಾಟ್ ಫ್ರಮ್ ಬಿಜಾಪುರ್ ಟು ಬೆಂಗಳೂರು, ಇಟ್ಸ್ ಲೈಕ್ ಬಿಜಾಪುರ್ ಟು ಬೆಳಗಾವಿ, ಬೆಳಗಾವಿ ಟು ಬ್ಯಾಂಗ್ಳೂರ್. ಲಾಕ್ಡೌನ್ ನಾನು ಇಂಟರ್ನ್ಶಿಪ್ ಮಾಡಿದೆ ನಮ್ಮ ಊರ್ನಾಗೆ, ಸ್ವಲ್ಪ ವರ್ಕ್ ಮಾಡಿದೆ ನಮ್ಮ ಊರ್ನಾಗ. ಅದಾದ್ಮೇಲೆ ನಾನು ಬಂದೆ ಡೈರೆಕ್ಟ್ ಬೆಂಗಳೂರಿಗೆ ಯಾಕೆ ಬಂದೆ, ಹೆಂಗೆ ಬಂದೆ, ಜಾಬ್ ಹೆಂಗೆ ತಗೊಂಡೆ ಇನ್ ಡೀಟೇಲ್ನಾಗ ನಾನು ನಿಮ್ಗೆ ಅದರದ್ದು ಒಂದು ಬೇರೆ ವಿಡಿಯೋ ತಿಳಿಸ್ತೀನಂತ, ಇನ್ ಕೇಸ್ ನಿಮಗೆ ಬೇಕಿತ್ತಂದ್ರೆ. ಸೊ ನಂಗೆ ಬೆಂಗಳೂರಿನಾಗ ಜಾಬ್ ಸಿಕ್ತಿಲ್ಲಿ, ಬೆಂಗಳೂರಿಗೆ ಬಂದೆ. ಸೊ ನಂದು ಇನ್ನೊಂದು ಫೇಸ್ ಆಫ್ ಲೈಫ್ ಇಲ್ಲಿಂದ ಸ್ಟಾರ್ಟ್ ಆಯ್ತು. ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಲೈಕ್ ಕ್ರೇಜಿ ಗುಡ್ ಗೋಯಿಂಗ್. ಅವಾಗ ಅಷ್ಟೇ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇರಲಿಲ್ಲ ಆ್ಯಸ್ ಕಂಪೇರ್ ಟು ನಾವು. ಅವಾಗ ನಾವೇ ರಾಜ ನಾವೇ ರಾಣಿ ಹಂಗೆ ನೋಡ್ತಿದ್ರು ಜನ, ಐಡೆಂಟಿಫೈ ಮಾಡ್ತಿದ್ರು. ಇವಾಗ ಫುಲ್ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟೈತಿ, ಬಟ್ ನನ್ನ ಕಾಂಟೆಂಟ್ಸ್ ಏನಾಗೈತಿ ಕಡಿಮೆ ಆಗ್ಬಿಟ್ಟೈತಿ. ಹೀಗಾಗಿ ಒಂದು ಸ್ವಲ್ಪ ಏನಂತಾರೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತೆ ನನ್ನ ಸೋಷಿಯಲ್ ಲೈಫ್ ಜರ್ನಿನಾಗ. ಸೊ ಬೆಂಗಳೂರಿಗೆ ಬಂದಾದ್ಮೇಲೆ ನನ್ನ ಲೈಫ್ ಹೆಂಗಿತ್ತು, ನಾನು ಏನೇನು ಫೇಸ್ ಮಾಡಿದೆ, ನನ್ನ ಜೊತೆ ಏನೆಲ್ಲ ಆಯ್ತು ಅನ್ನೋದು ನಾನು ಐ ಬಟನ್ ಒಳಗೂ ನಿಮಗೆ ವಿಡಿಯೋ ಸಿಗುತ್ತೆ, ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ನಾನು ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ಚೆಕ್ ಮಾಡಿರಿ. ಅದು ನಾನು ಆಲ್ರೆಡಿ ಪ್ರೀವಿಯಸ್ಗೆ ನಿಮ್ಗೆ ಹೇಳಿನಿ. ಎಸ್, it was like different and difficult journey for me and still now also. This is small town girl. ಅಲ್ಲಿನ ಜನರದ ಮೈಂಡ್ ಸೆಟ್ ಇಲ್ಲಿನ ಜನರ ಮೈಂಡ್ ಸೆಟ್ ಈಸ್ ಟೋಟಲಿ ಡಿಫ್ರೆಂಟ್. ಕಲ್ಚರ್ ಡಿಫ್ರೆಂಟ್ ಐತಿ, ಜನರ ಸ್ಟೈಲ್ ಡಿಫ್ರೆಂಟ್ ಐತಿ, ಜನರು ಇರೋದು ಡಿಫ್ರೆಂಟ್ ಐತಿ, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ನನ್ನ ಮೈಂಡ್ ರೋಗ ಹೆಂಗಿತ್ತಂತಂದ್ರೆ ಬೆಂಗಳೂರು ಜನ ಅಂತಂದ್ರೆ ಭಾಳ ಸೊಕ್ಕಿನವ್ರು ಇರ್ತಾರ, ಅವ್ರಿಗೆ ಐತಲ್ಲ ಜನರದೇನು ಮನ್ಸಿನ ಭಾವನೆಗಳು ಗೊತ್ತಿರಲ್ಲ. ಹಂಗೆ ನಾನು ಫೀಲ್ ಮಾಡ್ಕೋತಿದ್ದೆ, ಹಂಗೆ ನನ್ನ ಥಾಟ್ ಇತ್ತು, ನನ್ನ ಕಲ್ಪನೆ ಹಂಗಿತ್ತು. ಇಲ್ಲಿನ ಜನ ಫುಲ್ ಟ್ರಾಫಿಕ್ನಾಗ ಓಡಾಡ್ತಾರ, ನಂಗೆ ಟ್ರಾಫಿಕ್ ಅಂದ್ರೆ ಇಷ್ಟ ಇಲ್ಲ, ಅದ್ರಾಗೆ ಜನರ ಜೀವನ ವ್ಯರ್ಥ ಆಗ್ಬಿಡ್ತಿತ್ತು. ನನಗೆ ಯಾಕೆ ಹಂಗೆ ಫೀಲ್ ಆಗ್ತಿತ್ತಂದ್ರೆ ನಾನು ಯಾವಾಗ ಎಕ್ಸಾಮ್ ಬರೆಯಕ್ಕೆ ಬರ್ತಿದ್ದೆ ಬೆಂಗಳೂರಿಗೆ, ಅವಾಗ ನಾನು ನೋಡ್ತಿದ್ದೆ ಮೆಟ್ರೋನಾಗ ಓಡಿದಾಗ ಜನರೆಲ್ಲರೂ ಹಿಂಗೆ ಕುಡ್ಕೋತಿದ್ರೆ, ಸುಮ್ಮನೆ ಇಷ್ಟೇ ನಗ್ತಿರ್ಲಿಲ್ಲ, ಯಾರು ನಗೋದೇ ಇಲ್ಲ. ಆಮೇಲೆ ಬರೀ ಟ್ರಾಫಿಕ್ ಬರೀ ಜನರು ಕೊಯ್ ಬರ್ರಿ. ನಂಗೆ ಕೇಳಿ ಕೆಟ್ಟ ಕಿರಿಕಿರಿ ಆಯ್ತು. ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಬೆಂಗಳೂರಿಗೆ ಬರಲ್ಲ, ಏನಾದ್ರು ನಾನು ಬೆಂಗಳೂರಿಗೆ ಬರಲ್ಲ, ನಾನು ಇಲ್ಲಿ ಕೆಲಸನೇ ಮಾಡಲ್ಲ, ನಾನು ಮೂರ್ನಾಗೆ ಎಲ್ಲ ಮಾಡ್ಕೋತೀನಿ ಬೇಕಂತಂದ್ರೆ ಬಂದ್ಬಿಟ್ಟೆ ನಾನು ಇಲ್ಲಿ. ಅದರದ್ದು ಸ್ಟೋರಿ ಡಿಫ್ರೆಂಟ್ ಐತಿ, ನಾನು ನಿಮಗೆ ಹೇಳ್ತೀನಂತ. ಓಕೆ, ಸೊ ಇಲ್ಲಿ ಬಂದಮೇಲೆ ಇರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಫೀಸ್ನಾಗ ಜನರು ಇರ್ತಾರಲ್ಲ, ಆಲ್ಮೋಸ್ಟ್ ನನಗೆ ಪರಿಚಯ ಆದವ್ರು ಲೋಕಲೈಟ್ಸ್ ಬೆಂಗಳೂರಿನವ್ರು. ನಂಗೆ ಅವಾಗ ನೋಡ್ರಿ ಹೆಂಗೆ ಅನ್ನಿಸ್ತು, ಎಷ್ಟು ಚೇಂಜ್. ನಾನು ಏನು ಥಿಂಕ್ ಮಾಡ್ತಿದ್ದೆ ಟೋಟಲಿ ಅದರದ್ದು ಅಪೋಸಿಟ್ ಐತಿ. ಕ್ಯಾನ್ ಯು ಬಿಲೀವ್? ನಾನು ಎಷ್ಟು ತಪ್ಪು ತಿಳ್ಕೊಂಡಿದ್ದೆಲ್ಲ ಅಂತ ನನಗೆ ಫೀಲ್ ಆಯ್ತು. ಇಲ್ಲಿನ ಜನರು ಹೆಂಗಂದ್ರೆ ಕೈಂಡ್ ಹಾರ್ಟೆಡ್ ಪೀಪಲ್. ಆಮೇಲೆ ಅವ್ರು ಹೆಂಗಂದ್ರೆ ಫುಲ್ ಸಮಾಧಾನ ಅದಾರ. ಎಲ್ಲ ಲೋಕಲೈಟ್ಸಿಗೆ ಹೇಳತ್ತೀನಿ ನಾನು, ಬೆಂಗಳೂರ್ದು ಎಲ್ಲ ಲೋಕಲೈಟ್ಸ್ ಜನ ಫುಲ್ ಸಮಾಧಾನ ಮುಗ್ಧ ಮನಸ್ಸಿನ ಜನರು. ಫುಲ್ ರಫ್ ಫುಲ್ ಮಾತಾಡ್ತೀವಿ. ಸ್ಟಾರ್ಟಿಂಗ್ ನಂಗೆ ಯಾರು ಮಾತಾಡಿಸ್ತಿದ್ರಲ್ಲ ಇಲ್ಲಿ, ಯಪ್ಪ ಅವ್ರಿಗೆ ಯಾಕೆ ಅವ್ರು ನಂಗೆ ಹೇಳ್ತಿದ್ರು ಅಂದರೆ, ಆಮೇಲೆ ಕ್ಲೋಸ್ ಆದ್ಮೇಲೆ ಹೇಳ್ತಿದ್ರು, ನೀ ಸ್ಟಾರ್ಟಿಂಗ್ ಅದಕ್ಕೆ ನಂಗೆ ಬೈತಿದ್ದೀಯ ಅಂತ ಹೇಳಿ. ನೋ ಬ್ರೋ, ನಾನು ನಿನಗೆ ಬೈತಿರ್ಲಿಲ್ಲ, ಅದು ನಂದು ಸ್ಟೈಲೇ ಹಂಗೈತಿ, ನಮ್ದು ಸ್ಲ್ಯಾಂಗೇ ಹಂಗೈತಿ, ನಾವೇನು ಮಾಡೋಕ್ಕಾಗಂಗಿಲ್ಲ. ನಾವು ಬೈತಿರಲ್ಲ, ನಾವು ಮಾತಾಡ್ತಿರ್ತೀವಿ. ಸೊ ನೆಕ್ಸ್ಟ್ ಟೈಮ್ ನನ್ನ ಜೊತೆ ಮಾತಾಡೋಬೇಕಾದ್ರೆ ನಾನು ಬೈದೆ ಅಂತ ಅನ್ಕೋಬೇಡ, ನಾನು ಮಾತಾಡಿದೆ ಅಂತ ಅನ್ಕೋ. ಬೈಯೋದಂದ್ರೆ ಡಿಫ್ರೆಂಟ್ ಐತಿ, ನಮ್ಮ ಕಡೆ ಬೈಗಳು ಬೈತಾರೆ, ಬಟ್ ನಾನು ಅದನ್ನು ಬೈಯಲ್ಲ, ಡೋಂಟ್ ವರಿ ಅಂತ ಹೇಳಿ ನಂದು ಕೊಲೀಗ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿದೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ಈಕಿ ಇರೋದೇ ಹಿಂಗೆ, ಇವ್ರ ಸೈಡ್ ಮಾತೇ ಹಿಂಗೆ ಅಂತ ಹೇಳಿ ಅವರು ಅಡ್ಜಸ್ಟ್ ಆಗಕ್ಕೆ ಸ್ಟಾರ್ಟ್ ಆದ್ರು ನನ್ನ ಜೊತೆ. ಇನ್ನೊಂದು ಕಾಮಿಡಿ ಏನಂತಂದ್ರೆ, ಅವರಿಗೂ ನನ್ನ ಲ್ಯಾಂಗ್ವೇಜ್ ಬರಾಕತ್ತು. ನಮ್ದು ಏನು ಸ್ಟೈಲ್ ಇರ್ತೈತಿಲ್ಲ, ಸ್ಲ್ಯಾಂಗ್ ಮಾತಾಡೋದು ಬಿಜಾಪುರ್ನಾಗ ಸ್ಟೈಲ್ ಹೆಂಗೆ ಇರ್ತೈತಿ, ಉತ್ತರ ಕರ್ನಾಟಕದ, ಅವರಿಗೂ ಸ್ವಲ್ಪ ಬರಾಕತ್ತು. ಇನ್ನು ನಾನು ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಿದ್ದೆ, ಅವ್ರದ್ದು ಫುಲ್ ಸಪ್ಪಾಗಿರ್ತಿತ್ತು. ಅಂದರೆ ನಮ್ಮ ಸೈಡ್ ಖಾರ ಜಾಸ್ತಿ ತಿಂತಾರಲ್ಲ, ನಂದು ಫುಲ್ ಖಾರ ಮಾಡ್ಕೋತ ಕಣ್ಣಾಗಿನ ಮೂಗನಾಗಿನ ಕಿವಿಯಾಗಿನ ಎಲ್ಲ ಕಡೆ ಬರ್ತಿತ್ತು ಅವ್ರದ್ದೆಲ್ಲ. ಅನ್ಕೊಂಡಿದ್ದೆಲ್ಲ ಫಸ್ಟ್ ಎಕ್ಸಾಮ್ ಬರೆಯೋ ಟೈಮಿಗೆ ಬಂದಿದ್ದು. ಅವರೆಲ್ಲ ಬೆಂಗಳೂರಿನವ್ರಲ್ಲ, ಅವರೆಲ್ಲ ಬೇರೆ ಕಡೆಯಿಂದ ಬಂದವರು. ಅಂದರೆ ಬೆಂಗಳೂರಿನಾಗ ಹೆಂಗಂದ್ರೆ ಒಂದು 40% ಅಷ್ಟೇ ಲೋಕಲೈಟ್ಸ್ ಇರ್ತಾರೆ, ಉಳ್ಕಿದವರೆಲ್ಲ ಔಟ್ಸೈಡ್ ಪೀಪಲ್. ಏನು ನನಗೆ ಫೀಲ್ ಆಗಿತ್ತು ಅಂತಂದ್ರೆ, ಇಲ್ಲಿ ಭಾಳ ಫ್ರೀ ಮೈಂಡೆಡ್ ಪೀಪಲ್ ಇದ್ದಾರೆ. ಹೆಂಗಂತಂದ್ರೆ ಒಂದು ಸ್ವಲ್ಪ ನಾವು ಹೆದರ್ತೀವಿ, ಅಂಜ್ತೀವಿ, ಅದು ಇರ್ಬೇಕು ಖರೆ ಅಂತಂದ್ರೆ, ಇರಬಾರ್ದಂತಲ್ಲ. ಇಲ್ಲೂ
ಇರ್ತಾರೆ, ಲೈಕ್ ಸ್ವಲ್ಪ ಫ್ರೆಂಡ್ಲಿ ಇರ್ತಾರೆ ತಮ್ಮ ಪ್ಯಾರೆಂಟ್ಸ್ ಜೊತೆ, ತಮ್ಮ ಚೈಲ್ಡ್ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಮ ಸೈಡ್ ಹಂಗಿರಲ್ಲ, ಮಾಸ್ತರ್ ಇದ್ರಂದ್ರೆ ಫಟ್ ಫಟ್ ರಪ್ಪ ರಪ್ಪ ಅಂತ ಹೊಡಿದು ಮಾಡ್ತಾರೆ. ಈ ಕಡೆ ಹಂಗಿಲ್ಲ, ಹೊಡೆದ್ರೆ ಪ್ಯಾರೆಂಟ್ಸಿಗೆ ಕರೆಸಿ ಆ ಲೆಕ್ಚರರ್ ಆ ಟೀಚರಿಗೆ ಬೈದು ಬಿಡ್ತಾರೆ. ಆ ಥರ ಹಿಂಗೆ ನಾವು ಒಂದು ಸ್ವಲ್ಪ ಹೋಗ್ಲಿ ಬಿಡು ಇರಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇವ್ರು ಹಂಗಿಲ್ಲ, ಇವ್ರು ಲೆಟ್ಸ್ ಮೂವ್ ಆನ್. ನಾವು ಹಿಂಗೆ ಮುಜುಗರ ಮಾಡ್ಕೊತಿರ್ತೀವಿ ಕೆಲವೊಂದು ಇದಕ್ಕೆ ವಿಷಯಗಳಿಗೆ, ಬಟ್ ಇಲ್ಲ ಹಂಗಿಲ್ಲ, ಅದನ್ನು ಲೈಟಾಗೆ ತೊಗೊತಾರೆ. ನಾವು ಕಮಿಂಗ್ ಟು ಮೈ ಜಾಬ್ ಲೈಫ್. ನಾನು ಬೆಂಗಳೂರಿಗೆ ಬಂದೆ, ಜಾಬ್ ಸ್ಟಾರ್ಟ್ ಮಾಡಿದೆ. ನನಗೆ ಕಾಲೇಜಿಗೆ ನಾವು ಹೋಗೋದು ಸಹಜ ಇದೆ, ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್, ಲೈಕ್ ನಡು ಬ್ರೇಕ್ ಇರ್ತಿತ್ತು, ಸ್ವಲ್ಪ ಬಂಕ್ ಮಾಡೋದಿರ್ತಿತ್ತು, ಮಜಾ ಮಾಡ್ತಿದ್ವಿ, ನಾವೇ ರಾಜ ನಾವೇ ರಾಣಿ ಥರ. ಬಟ್ ಜಾಬ್ ಮಾಡಕ್ಕೆ ನಾವು ಯಾವಾಗ ಕಾರ್ಪೊರೇಟ್ ಲೈಫ್ ನಾವು ಹೋಗ್ತೀವಿ ಅವಾಗ ರಿಯಲ್ ಲೈಫ್ ಏನೈತೆ ಅನ್ನೋದು ಗೊತ್ತಾಗುತ್ತೆ. ಲೈಕ್ 9 to 5 ಜಾಬ್ ಏನಂತ. ನಂದು ಜಾಬ್ ಟೈಮಿಂಗ್ ಬಂದುಬಿಟ್ಟು 8:30 to 5:30. ಫುಲ್ ಡೇ ಕಂಟಿನ್ಯೂ ಕೂಡೋದು ತ್ರಾಸಾಯಿದೆ. ಸ್ಟಾರ್ಟಿಂಗ್ ನಾನು 1-2 ತಿಂಗಳು ಭಾಳ ಕಷ್ಟ ಆಯ್ತು ನನಗೆ. ಫುಲ್ ಡೇ ಕೂತ್ಕೋಬೇಕು, ಎಲ್ಲ ಸ್ಟ್ರಗಲ್ ನಾವೇ ಮಾಡ್ಬೇಕು, ನಾವೇ ಕುಕ್ ಮಾಡ್ಬೇಕು, ನಾವೇ ತಿನ್ಬೇಕು, ನಮ್ದು ಎಲ್ಲರೂ ಕೆಲಸ ನಾವೇ ಮಾಡ್ಕೋಬೇಕು. ಇದಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಐತಿ. ಇಷ್ಟೆಲ್ಲ ಮಾಡಿ ಕಂಟಿನ್ಯೂ ಆಫೀಸ್ನಾಗ ಕೂತ್ ಕೆಲಸ ಮಾಡೋದಂತಂದ್ರೆ ಹೆಂಗಿರ್ತೈತಿ. ಅದ್ರೊಳಗೆ ನಂದು ಏನು ಆಫೀಸ್ ಐತಲ್ಲ ಇದು ಬ್ಯಾರೇನೇ ಐತಿ. ಇದು ಬ್ಯಾರೇನೆ. ಇಲ್ಲಿ ಹೆಂಗಂದ್ರೆ ಇನ್ಸೈಟ್ಫುಲ್ ಅಂತ ಬರ್ತೈತಿ. ನಾನು ಇದ್ರದ್ದು ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ತಿಳಿಸ್ತೀನಿ. ನಂಗೆ ಕಂಟಿನ್ಯೂ ಕೂಡೋದಂದ್ರೆ ಆಗ್ತಿರ್ಲಿಲ್ಲ. ನಾನು ಹೆಂಗಂತಂದ್ರೆ 8:00 ಹೋದಂದ್ರೆ ಕರೆಕ್ಟ್ 5:00 ಎದ್ದು ಬಂದೇ ಬಿಡ್ತಿದ್ದೆ. ಎಷ್ಟು ಕೆಲಸ ಇದ್ರೂ ನಾನು ಅದನ್ನ ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿ ಬಂದೇ ಬಿಡ್ತಿದ್ದೆ. ಸೈಡ್ ನಂದು ಏನೈತಲ್ಲ ಪ್ಯಾಷನ್, ಲೈಕ್ ಕಾಂಟೆಂಟ್ ಕ್ರಿಯೇಟ್ ಮಾಡೋದು, ಅದೆಲ್ಲ ನಂಗೆ ಸಣ್ಣಗೆ ಹೊಂಟ್ತು. ನಡು ಭಾಳ ಬೇಜಾರಾಯ್ತು ನನಗೆ. ಏನು ಮಾಡ್ಲಿಕತ್ತೀನಿ ನಾನು, ಈ ಕಡೆ ಇದನ್ನೂ ಆಗವಲ್ತು. ಇದ್ರಾಗ ನಾನು ನನ್ನ ಜಾಬ್ ಲೈಫ್ನಾಗ ಟೋಟಲಿ ಹೇಳ್ತೀನಿ, ನಾನು ಖುಷಿ ಇರಲಿಲ್ಲ, ನಂಗೆ ಸ್ವಲ್ಪ ಖುಷಿ ಇರಲಿಲ್ಲ. ನಂಗೆ ಜಾಬ್ ಸಿಕ್ಕಿದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಷ್ಟು ಜನರಿಗೆ ನಾನು ಹೇಳಿಲ್ಲ ನಾನು ಕೆಲಸ ಮಾಡತ್ತೀನಂತ. ಈವನ್ ಯಾರಿಗೆ ಗೊತ್ತಾಗೈತಿ ಅವ್ರು ನನಗೆ ಪಾರ್ಟಿ ಕೊಡಿಸಂದ್ರೆ ನಾನು ಕೊಡಿಸಿಲ್ಲ, ಬಿಕಾಸ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಜಾಬ್. ಬಟ್ ಸ್ಟಿಲ್ ಐ ಆಮ್ ಇನ್ ದಿಸ್ ಜಾಬ್ ಓನ್ಲಿ. ಇದೇ ಕಂಪ್ನಿನಾಗದೀನಿ. ಲೈಕ್ ನಾನು ಕಲಿತೆ ಸ್ವಲ್ಪ. ಇದು ನನ್ಗೆ ಬ್ಯಾಡ್ ಡೇಸ್ ಅಂತ ಅನ್ಬೋದು, ಈವನ್ ಲರ್ನಿಂಗ್ ಸಮ್ ನ್ಯೂ ಥಿಂಗ್ ಅಂತೂ ಅನ್ಬೋದು. ನಂಗೆ ಈ ಜರ್ನಿ ಒಳಗಡೆ ಎಷ್ಟು ನಾನು ಅಷ್ಟು ಹೊಸ ಥಿಂಗ್ಸನ್ನು ಕಲ್ತ್ಕೊಂಡಿನಿ. ಅಂದರೆ ಕಾರ್ಪೊರೇಟ್ ಲೈಫ್ನಾಗ ಹೆಂಗೆ ಫೇಸ್ ಮಾಡ್ಬೇಕು, ಹೆಂಗಿರ್ಬೇಕು, ಅವ್ರು ನಮ್ಮನ್ನ ಹೆಂಗೆ ಯೂಸ್ ಮಾಡ್ಕೊತಾರ. ಐ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್. ಎಲ್ಲ ಮೇ ಬಿ ಅಲ್ಪ ಸ್ವಲ್ಪ ನಾ ಕಲ್ತಿನ ಅನಿಸ್ತೈತಿ. ಅದಕ್ಕೆ ನಾನು ಈ ಜಾಬ್ ಬಿಡ್ಲಿಕ್ಕತ್ತೀನಿ. ಮೇ ಬಿ ಕಲ್ತಿದೆ ಅಂದ್ರೆ ಸರ್ವೈವ್ ಆಗ್ತಿದೆ ಅಂತ ಫೀಲ್ ಆಗತೈತಿ. ಇಟ್ಸ್ ಓಕೆ, ನಂಗೆ ಇಂಥ ಇದ್ರೊಳಗೆ ಇರೋದಿಲ್ಲ. ಭಾಳ ಸ್ಟ್ರಗಲ್ ಆಯ್ತು, ಭಾಳ ಕೆಟ್ಟ ತ್ರಾಸ ಆಯ್ತು. ನಂದು ಚಶ್ಮಾದ ನಂಬರ್ ಜಾಸ್ತಿ ಆಗತ್ತೆ. ಕಂಟಿನ್ಯೂ ಬೆಳಗ್ಗೆಯಿಂದ ಈವ್ನಿಂಗ್ ಲ್ಯಾಪ್ಟಾಪ್ ನೋಡಿ ಕಣ್ಣು ಮಾತಾಡ್ತಾವ ನಂದು. ಈ ಕಡೆ ಫುಲ್ ಡೇ ಲ್ಯಾಪ್ಟಾಪ್ ನೋಡ್ತೀವಿ, ಬಂದಾದ್ಮೇಲೆ ಒಂದು ಕಾಂಟೆಂಟು ಕ್ರಿಯೇಟ್ ಮಾಡ್ಬೇಕು, ಅದು ಮೊಬೈಲ್ನಾಗೆ ನಾನೇ ಶೂಟ್ ಮಾಡಿ ನಾನೇ ಎಡಿಟ್ ಮಾಡ್ತೀನಿ. ಎಡಿಟಿಂಗ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಅಲ್ಲೂ ನಂದು ಕಣ್ಣು ಯೂಸ್ ಮಾಡ್ಬೇಕು, ಇವೇ ಕಣ್ಣು ಈಗೂ ತ್ರಾಸಾಗತ್ತೆ. ಬಟ್ ಸ್ಟಿಲ್ ಅಂದ್ರೆ ಫುಲ್ ನಂದು ಕಣ್ಣು ವರ್ಕ್ ಏನೈತಲ್ಲ, ನಂದು 3 ವರ್ಷದಿಂದ ಇದೇ ಜಾಸ್ತಿ ಕೆಲಸ ಮಾಡೋದೈತಿ. ಸೀರಿಯಸ್ಲಿ ಇದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಅನ್ನೋದಿಲ್ಲ. ಈಗ ನಾನು ಮಾರ್ನಿಂಗ್ ಎದ್ದೆ 5:30ದಿಂದ ನಾನು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 8:30 ಆಯ್ತು. ನಾನು ಹೋಗ್ಬೇಕು ಇವಾಗ. ಐ ಆಮ್ ಲೇಟ್ ಗೈಸ್. ಇಷ್ಟು 9 to 5 ಜಾಬ್ ಯಾರು ಮಾಡ್ತಾರ, ಅವರು ತಮ್ಮದು ಇನ್ನೊಂದು ಪಾರ್ಟ್ ಆಫ್ ವರ್ಕ್ ಅಂತ ಯಾವುದು ಏನು ಮಾಡಂಗಿಲ್ಲ. ನಾನು ನೋಡಿದ ಪ್ರಕಾರ ಜಾಸ್ತಿ ಜನ ಮಾಡಂಗೇ ಇಲ್ಲ. 90% ಆಫ್ ಪೀಪಲ್ ಯಾರು ಮಾಡಂಗಿಲ್ಲ. ಬಟ್ ಬೆಂಗಳೂರು ಲೋಕಲೈಡ್ ಪೀಪಲ್ ಯಾರು ಇರ್ತಾರಲ್ಲ ಅವರು ಡಬಲ್ ಕೆಲಸ ಮಾಡ್ತಾರೆ. ಐ ಅಪ್ರಿಷಿಯೇಟ್ ದೋಸ್ ಪೀಪಲ್ ಸೀರಿಯಸ್ಲಿ. ಭಾಳ ಚಲೋ ಕೆಲಸ ಮಾಡ್ತಾರೆ. ಯಾರ್ಯಾರು ಹಿಂಗೆ ಡಬಲ್ ಕೆಲಸ ಮಾಡತ್ತಿರಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಯು ಗೈಸ್. ಹಿಂಗೆ ನಂದು ಒಂದು ಸ್ವಲ್ಪ ಹಾಗೆ ಫುಲ್ ಜಾಬ್ ಮುಗಿಸಿ ಬಂದು ನಂದು ಪ್ಯಾಷನ್ ಏನೈತಲ್ಲ ಕಾಂಟೆಂಟ್ ಕ್ರಿಯೇಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ರೀಲ್ಸ್ ಎಲ್ಲನೂ ನಾನು ಯಾವತ್ತೂ ಬಿಡಲಿಲ್ಲ. ನಾನು ಡಿಲೇ ಮಾಡಿ ಆದರೂ ಮಾಡ್ತಿದ್ದೆ, ಬಟ್ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಯಾವತ್ತೂ ನಿಲ್ಲಿಸಲಿಲ್ಲ. ಈವನ್ ನಂದು ಯೂಟ್ಯೂಬ್ನಾಗ ಎಷ್ಟು ತಗೊಂಡು ವಿಡಿಯೋಸ್ ಅಪ್ಡೇಟ್ ಮಾಡಿ ನೀವು ಚೆಕ್ ಮಾಡ್ಬೋದು. ಒಳಗಿಂದ ಫೀಲ್ ಆಗ್ತಿತ್ತು, ನಾನು ಯಾಕೆ ಮಾಡ್ಲಿಕ್ಕತ್ತೀನಿ, ಬಿಟ್ಬಿಡೋಣ ಜನರು ನೋಡಾಕತ್ತಿಲ್ಲ. ಬಟ್ ಸ್ಟಿಲ್ ಯಾವಾಗ ಟೈಮ್ ಸಿಗ್ತೈತಿ ನಾನು ಅಟ್ ಎನಿ ಕಾಸ್ಟ್ ನಾನು ವಿಡಿಯೋ ಮಾಡಿದ ಅಪ್ಡೇಟ್ ಮಾಡೋದು. ಒಂದು ಬ್ಯುಸಿ ಲೈಫ್ನಾಗ ನಾನು ನಂದು ಕಾಂಟೆಂಟ್ಸು ಕ್ರಿಯೇಟ್ ಮಾಡ್ತಿದ್ದೆ.
ಐ ಆಮ್ ರಿಯಲಿ ಗ್ರೇಟ್ಫುಲ್ ದ್ಯಾಟ್ ನನ್ನ ಸೆಲ್ಫ್ ಮೋಟಿವೇಟ್ ಭಾಳ ಆಗ್ತಿದೆ, ಭಾಳ ಅಂದ್ರೆ ಭಾಳ ಆಗ್ತಿದೆ. ನನ್ನ ಫ್ರೆಂಡ್ಸ್ ನನ್ನ ಕೇಳೋರು ನೋಡಿದವ್ರು, ನೀ ಹೆಂಗೆ ಮಾಡ್ತಿ, ಜಾಬು ಮಾಡ್ತಿ, ಇದನ್ನು ಮಾಡ್ತಿ, ಎಡಿಟು ಮಾಡ್ತಿ, ಎಲ್ಲನೂ ಮಾಡ್ತಿ, ಅದು ಬಿಟ್ಟು ಯೋಗಾನು ಮಾಡ್ತಿ, ಎಲ್ಲನೂ ಮಾಡ್ತಿ, ಓಹೋ ವಾವ್ ಅಂತ. ನಂಗೆ ಅದು ಯಾವತ್ತೂ ಬರ್ಡನೇ ಅನಿಸಿಲ್ಲ. ನಂದೊಂದು ಚಾನಲ್ ಹೆಂಗೈತಪ್ಪ ಅಂತಂದ್ರೆ, ಇಲ್ಲಿ ಯಾವುದೋ ಲ್ಯಾಂಗ್ವೇಜ್ ಕಾನ್ಸ್ಟೆಂಟೇ ಇರಲಿಲ್ಲ. ಸ್ಟಾರ್ಟಿಂಗ್ ಇಂಗ್ಲೀಷ್ ಮಾಡಿದೆ, ಅದಾದ್ಮೇಲೆ ಹಿಂದಿ ಮಾಡಿದೆ, ಅದಾದ್ಮೇಲೆ ಕನ್ನಡ. ನಾನು ನಿಮಗೆ ಇದ್ರದ್ದು ಹೇಳ್ತೀನಿ ರೀಸನ್. ಯಾಕಂತಂದ್ರೆ ಫಸ್ಟ್ ಇಂಗ್ಲೀಷ್ ಯಾಕೆ ಮಾಡ್ತಿದ್ದೆ ಅಂದ್ರೆ ಎಲ್ಲರಿಗೂ ನಮ್ಮ ಬಗ್ಗೆ ಗೊತ್ತಾಗ್ಬೇಕು, ಎಲ್ಲರಿಗೂ. ನಾನು ಹಿಸ್ಟಾರಿಕಲ್ ಪ್ಲೇಸ್ ಮಾಡಿದೆ ಅಂತಂದ್ರೆ ಮತ್ತು ನಮ್ಮ ದೇಶ ಬಗ್ಗೆ ಗೊತ್ತಾಗ್ಬೇಕು ಇವ್ರಿಗೆ, ನಮ್ಮೂರ್ನಾಗ ಐತೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ಇವ್ರಿಗೆ ಅಂತ ಹೇಳಿ ನಾನು ಫಸ್ಟ್ ಇಂಗ್ಲೀಷ್ನಾಗ ಮಾಡ್ತಿದ್ದೆ. ಅದಾದ್ಮೇಲೆ ನಂಗೆ ಏನು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತಂದ್ರೆ, ಸ್ವಲ್ಪ ಹಿಂದಿ ವರ್ಡ್ ಎಲ್ಲೋ ಯೂಸ್ ಮಾಡ್ದಂಗೆ ಆಯ್ತು. ಓಕೆ, ಸ್ಟಾರ್ಟ್ ಮಾಡೋಣ ಹಿಂದಿನಾಗ ಅಂತ. ಹಿಂದಿನಾಗ ಸ್ವಲ್ಪ ಇಷ್ಟಪಡಾಕತ್ರ ಜನರು. ಇನ್ ಬಿಟ್ವೀನ್ ಹಿಂಗೆ ಫ್ರೆಂಡ್ಸ್ ಜೊತೆ ನಡು ಮಾತಾಡ್ತಿರ್ತೀನಲ್ಲ, ಕನ್ನಡ ಯೂಸ್ ಮಾಡಿಬಿಡ್ತಿದ್ದೆ. ಸೊ ಎಲ್ಲರಿಗೂ ಗೊತ್ತಾಯ್ತು ನಾನು ಕನ್ನಡ ನಂಗೆ ಬರ್ತೈತಿ ಅಂತ. ಅವಾಗಿಂದ ನಂಗೆ ಕಾಮೆಂಟ್ಸ್ ಬರಾಕತ್ತೆ, ಕನ್ನಡನಾಗ ವಿಡಿಯೋ ಮಾಡ್ರಿ, ಯಾಕೆ ಮಾಡಲ್ಲ ಅಂತ. ಸೊ ಅವಾಗಿಂದ ನಾನು ಮೇ ಬಿ ಓಕೆ, ನಂದು ಆಡಿಯನ್ಸ್ ಜಾಸ್ತಿ ಜನ ಕನ್ನಡ ಇದ್ದಾರೆ ಅಂತ ನಾನು ಕನ್ನಡಕ್ಕೆ ಸ್ವಿಚ್ ಆದೆ. ಕನ್ನಡ ಸ್ಟಾರ್ಟ್ ಆಯ್ತು. ಆ್ಯಂಡ್ ಎಸ್, ಒಂದು ಇನ್ಸ್ಟಾಗ್ರಾಮ್ ರೀಲ್ನಾಗ ನನ್ನ ಕನ್ನಡ ವಿಡಿಯೋ ವೈರಲ್ ಆಯ್ತು. ಅವಾಗಿಂದ ನನಗೆ ಅರ್ಥ ಆಯ್ತು, ಓಕೆ ಫೈನ್, ನಾನು ಕನ್ನಡನಾಗೆ ವಿಡಿಯೋಸ್ ಮಾಡ್ಬೇಕಂತ. ಎಸ್, ಅವಾಗಿಂದ ನಂದು ಜರ್ನಿ ಕನ್ನಡ ವಿಡಿಯೋ ಕಾಂಟೆಂಟ್ ಕ್ರಿಯೇಟಿಗೆ. ಹಿಂಗೆ ವೈರಲ್ ವಿಡಿಯೋ ಅಂತಂದ್ರೆ ನಂದು ಯೂಟ್ಯೂಬ್ನಾಗ ನಾನು ಬಸ್ಸಿಂದ ಒಂದು ವಿಡಿಯೋ ಮಾಡೀನಿ, KSRTC ಬಸ್ ಬಗ್ಗೆ. ಅಂದ್ರೆ ಅಮೋಘ ವರ್ಷ ಬಸ್ ಹೆಂಗೆ ನಾವು ಯಾವ ಥರ ಬುಕ್ ಮಾಡ್ಕೋಬೇಕು, ಅದ್ರ ಜರ್ನಿ ಹೆಂಗಿರ್ತೈತಿ ಅನ್ನೋದು ನಾನು ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದೆ. ಸೊ ಅದು ಮಸ್ತಾಗಿ 1 ಮಿಲಿಯನ್+ ಕ್ರಾಸ್ ಆಗೈತಿ ಶಾರ್ಟ್ಸ್ನಾಗ. ಅದು ನನ್ನ ಮೇನ್ ವಿಡಿಯೋ ಯೂಟ್ಯೂಬ್ನಾಗ ವೈರಲ್ ಆಗಿದೆ, ಅದು ರೀಸೆಂಟಾಗಿ ಆಗಿದ್ದೈತಿ. ಆ್ಯಂಡ್ ರೀಲ್ಸ್ನಾಗ ಒಂದು ವಿಡಿಯೋ ಹೆವಿ ವೈರಲ್ ಆಗಿತ್ತು, ಹೆವಿ ವೈರಲ್. ಅಲ್ಲಿ ಒಂದು ಲ್ಯಾಡರ್ ಇತ್ತು ನಿಚ್ಚಣ್ಗಿ. ಅಲ್ಲಿ ನಾನು ಯೋಗ, ನನ್ಗೆ ಹೆಂಗೆ ಅಂತಂದ್ರೆ ನಂದು ಒಂದು ಸ್ವಲ್ಪ ಕ್ರೇಜ್. ನಾ ಏನಾದರೂ ಒಂದು ಹೊಸ ವಸ್ತು ತೊಗೊಂಡು ನಾನು ಟ್ರೈ ಮಾಡ್ಬೇಕು. ನಮ್ಮ ಮಮ್ಮಿ ಕಡೆ ಅಂದ್ರೂ ನಾ ಭಾಳ ಬಯಸ್ಕೊಂಡಿನಿ ಮನೆಯೊಳಗೆ. ಅದನ್ನು ತೊಗೊಂಡು ಯಾವನ್ ಕೆಲಸ ಮಾಡೋಣ, ಅದನ್ನು ತೊಗೊಂಡು ಯಾರು ಎಕ್ಸಸೈಸ್ ಮಾಡ, ಇದು ಇಡು ಅಂದ್ರೆ ಹಿಂಗೆ ಉಲ್ಟಾ ನಿಲ್ತೀನಿ. ಅದೇನಾಯ್ತು, ನಿಚ್ಚಣ್ಗಿ ಒಳಗೆ ಬಿದ್ದುಬಿಟ್ಟಿನ. ಸೊ ಆಮೇಲೆ ನಾನು ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಹಿಂಗಾಗಿದೆ. ಬಿದ್ದ ಮೇಲೆ ನಾ ಮತ್ತೆ ವಾಪಸ್ ಎದ್ದೆ. ನಂಗೆ ಎಲ್ಲ ಕಡೆ ಬಡೀತು, ಬಟ್ ಸ್ಟಿಲ್ ನಾನು ಎದ್ಬಿಟ್ಟೆ ಅಂತ ಜನರಿಗೆ ಮೋಟಿವೇಟ್ ಮಾಡೋ ಸಂಬಂಧ ನಾ ಆ ವಿಡಿಯೋ ಶೂಟ್ ಮಾಡಿದ್ದೆ. ಜನರಿಗೆ ಮೋಟಿವೇಟ್ ಆಗ್ಬೇಕಂತ ನಾನು ಅಪ್ಡೇಟ್ ಮಾಡಿದೆ. ವೈರಲ್ ಆಗಿಲ್ಲ. ಅದನ್ನ ತಗೊಂಡು ಬೇರೆ ಪೇಜ್ನವ್ರು ಫುಲ್ ಟ್ರೋಲ್ ಮಾಡ್ಲಿಕ್ಕೆ ನಂಗೆ ಗೊತ್ತೇ ಇಲ್ಲ. ಒಂದಿನ ನಾನು ಸುಮ್ಮನೆ ನಂದು DMs ನೋಡ್ತಿದ್ದೆ, ಅವಾಗ ನಂಗೆ ಜನ ಶೇರ್ ಮಾಡ್ಲಿಕ್ಕತ್ತಾರ, ಅಕ್ಷತಾ ನಿಂದು ವಿಡಿಯೋ. ಆಮೇಲೆ ನಂಗೆ ಕಾಮೆಂಟ್ಸ್ನಾಗ ಅವ್ರದ್ದೇನು ಟ್ರೋಲ್ ಮಾಡಿದ್ರಲ್ಲ ಅದ್ರೊಳಗೆ ಅವ್ರ ಐತಲ್ಲ ನಂದು ID ಮೆನ್ಷನ್ ಮಾಡ್ತೀರ. ಅಂದ್ರೆ ಬೇರೆದವ್ರು ಕೇಳ್ತಾರೆ ಯಾರಿಗೆ ID ಮೆನ್ಷನ್ ಮಾಡ್ರಿ ಅಂತ ಯೂಶಲಿ ಕೇಳ್ತಾರಲ್ಲ ಕಮೆಂಟ್ ಬಾಕ್ಸ್ನ. ಅಲ್ಲಿ ನಂದು ಎಲ್ಲರೂ ಹಾಕಾಕತ್ರ ಹೆಸರು. ನಾನು ಯಪ್ಪ, ನನ್ನ ವಿಡಿಯೋ ವೈರಲ್ ಆಗಿತ್ತು. ಅದು ಬೇರೆ ಅಕೌಂಟ್ಸ್ನಾಗ ಮಿಲಿಯನ್ ವ್ಯೂಸ್ ಹೊಂಟಾವ್. ನಂದು ಅಕೌಂಟ್ ಬಂದು ನೋಡ್ತೀನಿ, ವ್ಯೂಸೇ ಇಲ್ಲ. ಆಮೇಲೆ ಯಾವಾಗ ನನ್ನ ಸಪೋರ್ಟರ್ಸ್, ನನ್ನ ಜನ, ಲವ್ ಯು ಗೈಸ್, ನೀವೆಲ್ಲರೂ ನನಗೆ ಟ್ಯಾಗ್ ಮಾಡಿದ್ದಕ್ಕೆ ನಂದು ವಿಡಿಯೋ ಅದು ಬರ್ಬಾರ್ದು ನೋಡ್ಕೋತ 2 ಮಿಲಿಯನ್ ಆಯ್ತು, 3 ಮಿಲಿಯನ್ ವ್ಯೂಸ್ ಆಯ್ತು, ಅಪ್ ಟು 5 ಮಿಲಿಯನ್ ವ್ಯೂಸ್ ಕ್ರಾಸ್ ಆಯ್ತು. ಇದು ನಂದು ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು. ನಂದು ಅದಕ್ಕಿಂತ ಸಡನ್ನಾಗಿ 5 ಮಿನಿಟ್ಸ್ನಾಗ ವೈರಲ್ ಆಗಿರೋದ್ರೆ ಒಂದು ರೆಸ್ಟೋರೆಂಟ್ನಾಗ ಮಾಡಿದ್ದೆ ತಿನ್ನೋದು. ಅದು ನನ್ನ ನೆಕ್ಸ್ಟ್ ವಿಡಿಯೋ ವೈರಲ್ ಆಗಿದೆ. ಸೊ ಹಿಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ನಂಗೆ ಒಂದು ಸ್ವಲ್ಪ ಬೂಸ್ಟ್ ಕೊಟ್ಟಂಗೆ ಆಯ್ತು. ಇದೆಲ್ಲ ಈಗ ಮೋಟಿವೇಟ್ ಇರಲಿಲ್ಲ, ನನ್ನ ಸೆಲ್ಫ್ ನಡು ಆಗ್ತಿರ್ತಿರ್ಲಿಲ್ಲ. ಗೊತ್ತಿರ್ತೈತಿ ಹೆಂಗೆ ನಡು ಹೋಪ್ಸ್ ಹೆಂಗೆ ಕಳ್ಕೊತೀವಂತ. ಸೊ ಇವು ವಿಡಿಯೋಸ್ ವೈರಲ್ ಆದಾಗ ನನಗೆ ಒಂದು ಸ್ವಲ್ಪ ಹೋಪ್ಸ್ ಬರೋಕೆ ಸ್ಟಾರ್ಟ್ ಆದವು. ನಾನು ನಿಚ್ಚಣಿಗೆ ಹತ್ತಾತೀನಿ. ಎಲ್ಲರೂ ಒಂದು ನಿಚ್ಚಣಿಗೆಯಿಂದ 10 ನಿಚ್ಚಣಿಗೆ ಜಂಪ್ ಆದವರು ಅದಾರ. ಬಟ್ ನಂದು ಹೆಂಗೆ ಯಾವತ್ತು ಒಂದೊಂದು ನಿಚ್ಚಣಿಗೆ ಹತ್ತಾತೀನಿ, ಹತ್ತೋಣಂತ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಸೋಷಿಯಲ್ ಲೈಫ್ನಾಗ ಹೆಂಗೆ ಸಕ್ಸಸ್ಫುಲ್ ಆಗೀನಿ, ಹೆಂಗೆ ಆಗ್ಲಿಕ್ಕತ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಯಾವತ್ತೂ ಶೇರ್ ಮಾಡ್ಕೋತಿರ್ತೀನಂತ. ಇನ್ ಕೇಸ್ ನಿಮಗೂ ಏನಾದ್ರು ಟಿಪ್ಸ್ ಬೇಕಂತಂದ್ರೆ ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಬೆಂಗಳೂರಿಗೆ ಬಂದು ಕಲ್ತಿತ್ತಂದ್ರೆ ನಿಮ್ಗೆ ಯಾರು ಜಾಸ್ತಿ ಹೆಲ್ಪ್ ಮಾಡಲ್ಲ. ಜನರು ನಿಮ್ಮಿಂದ ದೂರ ಹಾಕೋತ ಹೋಗ್ತಾರೆ, ಡಿಪ್ರೆಷನ್ನಾಗ ಬರ್ಕೋತ ಹೋಗ್ತೀವಿ. ನಮ್ಗೆ ಯಾರು ಇಲ್ಲಪ್ಪ, ನಾವು ಹೆಂಗೆ ಯಾರ ಜೊತೆ ಶೇರ್ ಮಾಡ್ಬೇಕು ಅನ್ನೋದು ಇರ್ತೈತಿ. ಯಾರಿಗಾದ್ರೂ ಶೇರ್ ಮಾಡಿದ್ರು ಅವ್ರು ನಿಮ್ಗೆ ಏನು ಮಾಡ್ತಾರೆ, ಅವ್ರೇನು ಹೆಲ್ಪ್ ಮಾಡ್ತಾರೆ, ಕೇಳ್ತಾರೆ, ಬಿಡ್ತಾರೆ ಅಷ್ಟೇ. ಬಟ್ ನೀವೇ ಮೂವ್ ಆನ್ ಆಗ್ತಿರ್ಬೇಕು. ಇವತ್ತೇನೋ ಒಂದು ಆಗೈತಿ, ಅದ್ರೊಳಗೆ ಕುತ್ಕೋಬಾರ್ದು. ಈ ಜಗತ್ತೇ ನಿಮಗೈತಿ, ನಿಮ್ಮ ಮಮ್ಮಿ ಪಪ್ಪ ಇದಾರ, ಮೂವ್ ಆನ್ ಆಗ್ರಿ. ಒಂದು ಜಾಬ್ನಾಗ ಲಾಸ್ ಆದ್ರಿ ಅಂದ್ರೆ ಇಟ್ಸ್ ಓಕೆ, ಮೂವ್ ಆನ್. ಅಂದ್ರೆ ಲೈಫ್ನಾಗ ಏನೇ ಆದ್ರೂ ಅದನ್ನ ಎದುರಿಸೋ ತಾಕತ್ತು ನಮಗೆ ಇರ್ತೈತಿ. ಬೇರೆದವ್ರು ಯಾರು ನಿಮ್ಗೆ ಮೋಟಿವೇಟ್ ಮಾಡಿದ್ರಂತ ಅಂತಲ್ಲ. ಅವರು ಹೇಳ್ತಾರೆ, ಬಿಡ್ತಾರೆ,
ಅವ್ರು ಜಸ್ಟ್ ನಾರ್ಮಲ್ ಮೇಲೇನೂ ಹೇಳ್ಕೊಂತಿರ್ತಾರೆ. ನಿಮ್ಮ ಕಡೆ ಅಂತ ಯಾವ ಫ್ರೆಂಡ್ಸ್ ಇರ್ತಾರ ನೀವು ಲಕ್ಕಿ ಫೆಲೋ, ಆರಾಮ್ಸೆ ಹೋಗ್ರಿ. ಬಟ್ ಅಟ್ ದ ಎಂಡ್ ನಿಮ್ ಕೈ ನೀವೇ ಹಿಡ್ಕೊಂಡ ಹೋಗ್ಬೇಕು. ಹೆಂಗ ಭಾಳ ಜನ ಕ್ರಿಯೇಟರ್ಸ್ ಇನ್ನೊಬ್ರು ಕ್ರಿಯೇಟರಿಗೆ ಹೆಲ್ಪ್ ಮಾಡಲ್ಲ. ಅಕಾರ್ಡಿಂಗ್ ಟು ಮೀ 95% ಆಫ್ ಪೀಪಲ್ ಯಾರಿಗೂ ಹೆಲ್ಪ್ ಮಾಡಂಗಿಲ್ಲ. ನೀವೇನೋ ಒಂದು ಚಲೋ ಮಾಡತ್ತೀರಿ ಅಂದ್ರೂ ಹೆಲ್ಪ್ ಮಾಡಲ್ಲ. ಇಂಥ ಸಿಚುವೇಶನ್ ಒಳಗಡೆ ನಂದು ಸ್ಟ್ಯಾಂಡ್ ಇಟ್ಕೊಂಡು ಇರ್ಲಿ, ಯಾರು ಬೇಕಾಗಿಲ್ಲ, ನಾವೇ ಗ್ರೋ ಆಗೋಣ ಅಂತ ಹೇಳಿ ನನ್ನ ಜರ್ನಿ ಸ್ಟಾರ್ಟ್ ಮಾಡೀನಿ. ಬರ್ರಿ, ನಿಮ್ದು ಲೈಫನ್ನು ನೀವು ಕ್ರಿಯೇಟ್ ಮಾಡ್ರಿ, ನಿಮ್ಮ ಲೈಫ್ ಒಳಗೆ ನೀವು ಬೆಳೀರಿ ಅಂತ ನಾನು ಹೇಳ್ತೀನಿ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಕೂಡೋದು ಯೂಸ್ ಇಲ್ಲ. ಎಸ್ಪೆಷಲಿ ನಾನು ಬೆಂಗಳೂರಿಗೆ ಬಂದು ಕಲ್ತಿದ್ದೇನೆ ಅಂತಂದ್ರೆ ಹೆಂಗೆ ಸರ್ವೈವ್ ಆಗ್ಬೇಕು, ಜನರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ಇರ್ಬೇಕು, ಅದ್ ಮೊದ್ಲಿಂದ್ರೂ ಬರ್ತೈತಿ. ಬಟ್ ಸ್ಟಿಲ್ ಇನ್ನೂ ಜಾಸ್ತಿ ನಾನು ಕಲ್ತೆ. ಏನಾದ್ರು ಸ್ಟ್ರಗಲ್ ಮಾಡತ್ತಿದ್ರ ನಿಮ್ ಲೈಫ್ನಾಗ ಮೇ ಬಿ ನೀವು ಕಲ್ತಿರ್ತೀರಿ, ಎಲ್ಲೋ ಒಂದ್ ಕಡೆ ಹೆಂಗೋ ಯಾರ್ದೋದಿಂತ್ರು ಹೆಂಗೋ ಒಂದ್ ಕಲ್ತಿರ್ತೀರಿ. ಎಸ್, ನಾನು ಹಂಗೆ ಕಲ್ತೀನಿ. ಬೆಂಗಳೂರು ಭಾಳ ಕಲ್ಸೈತ್ ನನಗ, ಹಂಗ ಬೆಂಗಳೂರು ನನಗ್ ಕಳ್ಸಾತೈತಿ ಎಲ್ಲೋ. ಅದು ಎಲ್ಲಿಗೆ ಹೋಗ್ತೀನಿ, ಹೆಂಗೆ ಹೋಗ್ತೀನಿ, ನನ್ನ ಜರ್ನಿ ನಾನು ಥಿಂಕ್ ಮಾಡಿದೆ ಒಂದು ಪಾತ್ ವೇ ಕರೆಕ್ಟ್ ಐತೋ ಇಲ್ಲೋ ನಂಗೆ ಐಡಿಯಾ ಇಲ್ಲ. ಬಟ್ ಎಸ್, ಐ ಡಿಸೈಡೆಡ್ ಮೈ ಸೆಲ್ಫ್ ಐ ಆಮ್ ಕ್ವಿಟ್ಟಿಂಗ್ ಸಮಥಿಂಗ್. ನಾನು ಈ ಒಂದು ರೋಡ್ ಸ್ಟ್ರೇಟ್ ಹೊಂಟಿದ್ದೆ, ಬಟ್ ಈ ರೋಡ್ ಬ್ಯಾಡ್ ಅಂತ ನಾನು ಬೇರೆ ರೋಡಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡತ್ತೀನಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಥಿಂಕ್ ಮಾಡಿನ ಆಲ್ರೆಡಿ. ಆ ರೋಡ್ ಬಿಟ್ಟಿನಿ, ಈಗ ಬಿಟ್ಟಿನಿ. ನೆಕ್ಸ್ಟ್ ಮಂತಿಂದ ನಂದು ಇನ್ನೊಂದು ರೋಡ್ ಸ್ಟಾರ್ಟ್ ಆಗೋದೈತಿ. ಹೋಪ್ಫುಲಿ ಆ ರೋಡ್ ನನಗೆ ಒಂದು ಚಲೋ ಡೆಸ್ಟಿನೇಷನಿಗೆ ಕರ್ಕೊಂಡು ಹೋಗ್ಲಿ ಅಂತ ನಾನು ಬೇಡ್ಕೊಂತೀನಿ. ನಿಮ್ಮೆಲ್ಲ ಆಶೀರ್ವಾದ ಇತ್ತಂದ್ರೆ ಮೇ ಬಿ ಆ ಡೆಸ್ಟಿನೇಷನ್ ಏನೈತೆ ಅನ್ನೋದು ನನಗೆ ಕಾಣಿಸ್ತೈತೆ ಅನ್ನಿಸ್ತೈತಿ. ನಮ್ಮ ಮಮ್ಮಿ ನನ್ನ ಜೊತೆ ಇದ್ದಾರು, ನಂಗೆ ಸಪೋರ್ಟ್ ಮಾಡ್ಲಿಕ್ಕತ್ತಾರ, ನಮ್ಮ ಮನೆಯವ್ರು ಎಲ್ಲರೂ ಸಪೋರ್ಟ್ ಮಾಡ್ಲಿಕ್ಕತ್ತಾರ. ಹೋಪ್ಫುಲಿ ದಿಸ್ ಈಸ್ ಆಲ್ ಅಬೌಟ್ ನಾನು ಹೆಂಗೆ ಚೇಂಜ್ ಆದೆ, ನನ್ನ ಲೈಫ್ದು ಒಂದು ಸ್ವಲ್ಪ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಾಗ ಇನ್ನೂ ಜಾಸ್ತಿ ಮಾತಾಡೋಣ ಅಂತ ಗೊತ್ತೈತಿ. ನೀವು ಸ್ಟ್ರಗಲ್ ಮಾಡಿರಿ, ಅದಕ್ಕೆ ಈ ವಿಡಿಯೋ ಬಂದು ನೋಡ್ಲಿಕ್ಕತ್ತೀರ ಅಂತ. ಎಸ್, ಡೆಫಿನೆಟ್ಲಿ ಗೈಸ್, ವಿ ಆರ್ ಇನ್ ದ ಸೇಮ್ ಬೋಟ್. ನಾ ಭಾಳ ದೊಡ್ಡ ರಿಸ್ಕ್ ತಗೊಳ್ಲಿಕ್ಕತ್ತೀನಿ. ಏನು ರಿಸ್ಕ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಅದ್ರ ಸಂಬಂಧ ಸ್ಟೇ ಟ್ಯೂನ್. ನೆಕ್ಸ್ಟ್ ವಿಡಿಯೋನಾಗ ನಿಮಗೆ ಗೊತ್ತಾಗ್ತೈತಿ ನಾನು ಏನೆಲ್ಲ ಮಾಡಕ್ಕೆ ಟ್ರೈ ಮಾಡತ್ತೀನಿ ಅಂತ, ಎಂತಹ ದೊಡ್ಡ ಡಿಸಿಷನ್ ತಗೊಂಡಿನಿ ಅಂತ. ನೀವು ಅದನ್ನು ಕೇಳಿದ್ರೆ ಏನಕ್ಕೆ ಎಷ್ಟು ಹುಚ್ಚದಾಳೆ, ಇಂತಹ ಆಪರ್ಚುನಿಟಿ ಬಿಟ್ಟು ಯಾಕೆ ಹೊಂಟಾಳ ಅಂತ ಅಂತೀರಿ ನೀವು. ಡೆಫಿನೆಟ್ಲಿ ನಂಗೆ ಗೊತ್ತಿತ್ತು ನೀವು ಹಿಂಗೆ ಅಂತೀರಿ ಅಂತ. ಬಟ್ ನಾನು ಆಲ್ರೆಡಿ ಡಿಸೈಡ್ ಮಾಡೀನಿ. ನಾನೊಂದು ಮೈಂಡ್ ಚೇಂಜ್ ಮಾಡೋಕ್ಕಾಗಲ್ಲ, ನಾನೊಂದು ಮೈಂಡ್ ಚೇಂಜ್ ಮಾಡಲ್ಲ. ನಮಸ್ತೆ ಎವ್ರಿವನ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಬಾಯ್, ನಮಸ್ತೆ.